ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವ ಏನಾಯ್ತು? ನಂದೇನಿಲ್ಲ ಚಿಕ್ಕಮ್ಮ. ಈ ಗಂಡ ಹೆಂಡತಿ ಸೇರ್ಕೊಂಡು ನಮ್ಮನೆ ದುಡ್ಡನ್ನೆಲ್ಲ ಸಾಗಿಸೋ ಪ್ಲಾನ್ ಮಾಡ್ತಿದ್ದಾರೆ. ನೋಡಬಿ, ಈ ವಿಷಯ ತುಳಸಿಯವ್ರಿಗೆ ಗೊತ್ತೇ ಇರಲಿಲ್ಲ. ನಿನ್ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಹೌದು, ನಾನು ಹೇಳೋದು ತಪ್ಪು. ಇವ್ರ ಮಗಳು ನಿಮ್ಮ ಹತ್ರ ದುಡ್ಡು ಕೇಳೋದಂತೆ, ಆ ವಿಷಯ ಇವ್ರಿಗೆ ಗೊತ್ತೇ ಇಲ್ವಂತೆ. ಆಹಾಹಾ, ಏನ್ ನಾಟಕ ಆಡ್ತೀರಾ ನೀವೆಲ್ಲ. ನೋಡಬಿ, ನನ್ಗೆ ಈ ಮನೆಯಿಂದ ಒಂದು ಬಿಡುಗಾಸು ತಗೊಂಡು ಹೋಗೋ ಉದ್ದೇಶನೂ ಇಲ್ಲ. ಈ ವಿಷಯ ನನಗೆ ಗೊತ್ತಿದ್ದಿದ್ರೆ ಇದನ್ನ ಇಲ್ಲಿವರೆಗೂ ಬರೋದಕ್ಕೆ ಬಿಡ್ತಾನೂ ಇರಲಿಲ್ಲ. ಅಮ್ಮ ಮಾಡ್ತಿದ್ದಾಳೆ. ಓ, ಅಪ್ಪ ದುಡ್ಡು ಹಾಕಿದ್ದಾರೆ ಅಂತ ಹೇಳಕ್ ಮಾಡ್ತಿರ್ಬೇಕು. ಹಾ, ಹೇಳಮ್ಮ, ದುಡ್ಡು ಹಾಕಿದ್ರಾ? ತಲೆ ಕೆಟ್ಟಿದ್ಯಾ ನಿಂಗೆ? ಅಮ್ಮ ಏನ್ ಮಾತಾಡ್ತಿದ್ಯಾ? ದುಡ್ಡಿನ ವಿಷಯ ನಮ್ಮ ಎರಡು ಮನೆ ಮಧ್ಯ ತರಬೇಡ ಅಂತ ನಿಂಗೆ ಅವತ್ತೇ ಹೇಳಿದ್ದೀನಿ ತಾನೆ. ಮತ್ತೆ ಯಾಕೆ ಅದೇ ತಪ್ಪು ಮಾಡ್ತಾ ಇದೀಯಾ? ಏನಮ್ಮ ನೀನು? ಅವ್ರು ನನ್ನ ಅಪ್ಪ ತಾನೆ, ಕೇಳೋದ್ರಲ್ಲಿ ತಪ್ಪೇನೋ? ತಪ್ಪೇ. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಗಂಡನ್ ಕೇಳು, ಇಲ್ಲ ಸಮರ್ಥನ ಕೇಳು. ಅದು ಬಿಟ್ಟು ಮಾಧವ್ ಅವ್ರನ್ನ ಯಾಕೆ ಕೇಳ್ತಾ ಇದೀಯಾ? ಸಲಿಗೆ ಕೊಟ್ಟಿದ್ದಾರೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ನಾನು ಮತ್ತೊಂದು ಮುಖ ನೋಡ್ಬೇಕಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವರೇ. ನೀವು ಸುಮ್ಮನಿರಿ ಮಾಧವ್ ಅವರೇ. ನೀವ್ ಯಾಕೆ ಈ ವಿಷಯ ನನ್ನ ಹತ್ರ ಆಗ್ಲೇ ಹೇಳಿಲ್ಲ? ಅಮ್ಮ, ನಿನ್ ಸ್ವಂತ ಮಗಳು ಕಷ್ಟದಲ್ಲಿದ್ರು ನಿನಗೆ ನಿನ್ ಮನೇಲಿ ನಿನ್ ಸ್ಥಾನನ ಉಳಿಸ್ಕೊಳ್ಳೋದೇ ದೊಡ್ಡದಲ್ವಾ? ಕಷ್ಟನಾ? ಏನೇ ಕಷ್ಟ ನಿನ್ಗೆ? ನನ್ ಬಸ್ರಿ ಅಮ್ಮ. ಅದೊಂದು ವಿಷಯ ಇಟ್ಕೊಂಡು ನೀನ್ ನಮ್ಮನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡ್ರೆ ನಾನ್ ಸುಮ್ಮನಿರಲ್ಲ. ನೀನು ಬಸ್ರಿ, ನನಗೆ ನಿನ್ ಮೇಲೆ ಕಾಳಜಿ ಇದೆ. ಹಾಗಂತ ಅದು ನಮ್ ದೌರ್ಬಲ್ಯ ಅನ್ಕೊಂಡು ಈ ರೀತಿ ಬೇಡಿಕೆ ಇಟ್ರೆ ಅದನ್ನ ಈಡೇರ್ಸೋದಕ್ಕಾಗೋದಿಲ್ಲ. ಚೂಚೂಪಿ 3 ಲಕ್ಷ ಎಷ್ಟು ಮಾತಾಡ್ತೀಯಮ್ಮ? ದುಡ್ಡು ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಸ್ವಾಭಿಮಾನ ಮುಖ್ಯ. ಮೊದಲು ಸ್ವಾಭಿಮಾನದಲ್ಲಿ ಬದುಕೋದ್ ಕಲಿ. ಹೀಗೆಲ್ಲ ದುಡ್ಡು ಕೇಳೋದಕ್ಕೆ ನಾಚಿಕೆ ಆಗೋಲ್ಲ ನಿಂಗೆ? ಅಮ್ಮ, ಅಲ್ಲಿ ಎಲ್ಲರ ಎದುರುಗಡೆ ದೊಡ್ಡೋಳಾಗಕ್ಕೆ ನನಗ್ ಬೈತಿದ್ಯಾ? ಸಂಧ್ಯಾ, ನಾನು ಯಾರ ಎದುರಿಗೂ ದೊಡ್ಡೋಳಾಗೋದು ಬೇಕಾಗಿಲ್ಲ. ನಿನ್ಗೊಂದು ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕಾಗಿತ್ತು, ಮಾಡಿಸ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊ. ಈ ಮನೆಯಿಂದ ನಿನ್ಗೊಂದು ಬಿಡಿಗಾಸು ಸಿಗಲ್ಲ. ಈ ಮನೆಗೆ ನಾನು ಸೇರಿದ್ದೀನಿ ಅನ್ನೋ ನೆಪ ಇಟ್ಕೊಂಡು ಈ ಮನೆಯಲ್ಲಿ ಯಾರ ಹತ್ರನೇ ನೀನ್ ದುಡ್ಡು ಕೇಳಿದ್ರು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.